ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಮೋ ನಮಃ ಶಂಕರ ಪಾದುಕಭ್ಯಾಂ. ಶಂಕರ ಭಾನು ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗೌಡಪಾದಾಚಾರ್ಯರು ವೇದಾಂತ ಸಂಪ್ರದಾಯವಿದರು. ಅಧ್ಯಾರೋಪಾಪವಾದ ಸಂಪ್ರದಾಯವನ್ನು ಬಲ್ಲಂಥ ಮಹಾತ್ಮರು ಗೌಡಪಾದಾಚಾರ್ಯರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಗೌಡಪಾದರ ಕಾರಿಕೆಗಳನ್ನು ಪ್ರಮಾಣವಾಗಿ ಉದಾಹರಿಸುವಾಗ ತಥಾಚ ಸಂಪ್ರದಾಯವಿದೋ ವದಂತಿ ತಥಾಚ ಸಂಪ್ರದಾಯವಿದಾಂ ವಚನಂ ಎಂದು ಬರೀತಾರೆ. ಒಟ್ಟಿನಲ್ಲಿ ಗೌಡಪಾದಾಚಾರ್ಯರು ವೇದಾಂತ ಭೀಷ್ಮ ಪಿತಾಮಹರು. ಗೌಡಪಾದಾಚಾರ್ಯರು ವೇದಾಂತ ಸಂಪ್ರದಾಯವಿದರು. ಇವರು ಮಾಂಡೂಕ್ಯೋಪನಿಷತ್ತಿನ ಮಂತ್ರಗಳಿಗೆ ಅರ್ಥವನ್ನು ಬರೆಯುವಂಥ ನೆಪದಿಂದ ಕಾರಿಕೆಗಳನ್ನು ಬರೆದಿದ್ದಾರೆ. 200 ಕಾರಿಕೆ ಇದೆ. ಒಂದೊಂದು ಕಾರಿಕೆಯೂ ಕೂಡ ಅದ್ಭುತವಾಗಿದೆ. ಕೆಲವು ಕಡೆಗಳಲ್ಲಿ ಗೌಡಪಾದಾಚಾರ್ಯರ ಮಾತುಗಳನ್ನು ಕೇಳ್ತಾ ಇದ್ದರೆ ನಮಗೆ ಭಯವಾಗುತ್ತೆ. ಅಂಥ ಒಂದು ವಾಕ್ಯವನ್ನು ಹೇಳ್ತೇನೆ ಇವತ್ತು. ಗೌಡಪಾದೀಯ ಕಾರಿಕೆಗಳಲ್ಲಿ 3ನೇ ಪ್ರಕರಣ ಅದ್ವೈತ ಪ್ರಕರಣ ಅಂತ ಹೆಸರು. ಅದ್ವೈತ ಪ್ರಕರಣದ ಪ್ರಾರಂಭದಲ್ಲಿ ಮೊಟ್ಟಮೊದಲನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ ಗೌಡಪಾದಾಚಾರ್ಯರು. 3.1 ಉಪಾಸನಾಶ್ರಿತೋ ಧರ್ಮ ಜಾತೆ ಬ್ರಹ್ಮಣಿ ವರ್ತತೆ ಪ್ರಾಗುತ್ಪತ್ತೇರಜಂ ಸರ್ವಂ ತೇನಾಸೌ ಕೃಪಣ ಸ್ಮೃತಃ. ಇದು ವೇದಾಂತ ದರ್ಶನದಲ್ಲಿ 10th PhD ಪಾಠ. ಬಹಳ ವೆರಿ ಡೇಂಜರಸ್ ಸ್ಟೇಟ್ಮೆಂಟ್. ನಾನು ಗೌಡಪಾದರ ಮಾತನ್ನು ಹೇಳುವಾಗ ಅವರ ಶೈಲಿಯಲ್ಲೇ ಮಾತಾಡ್ತೇನೆ. ಯಾರು ಕೇವಲ ಉಪಾಸಕರಾಗಿದ್ದಾರೆಯೋ, ಜಾತ ಬ್ರಹ್ಮದಲ್ಲಿ ಕೂತ್ಕೊಂಡಿದ್ದಾರೆಯೋ, ಪ್ರಪಂಚ ಸೃಷ್ಟಿಯಾಗಿದೆ, ಬ್ರಹ್ಮದಿಂದ ಪ್ರಪಂಚ ಹುಟ್ಟಿದೆ, ಬ್ರಹ್ಮವು ಸಜ ಎಂದು ತಿಳ್ಕೊಂಡು ಆ ಅಪರ ಬ್ರಹ್ಮವನ್ನು ಉಪಾಸನೆ ಮಾಡುತ್ತಾ ಕಾಲ ಹಾಕ್ತಾ ಇದ್ದಾರೆಯೋ, ಉಪಾಸನಾಶ್ರಿತೋ ಧರ್ಮ, ಇಡೀ ಜೀವಮಾನ ಪರ್ಯಂತ ಆ ಉಪಾಸನೆ ಈ ಉಪಾಸನೆ ಅಂಥೇಳಿ ಅನಾತ್ಮ ದೇವತೆಗಳ ಉಪಾಸನೆಯಲ್ಲಿಯೇ ತತ್ಪರರಾಗಿ ಬಿಟ್ಟು ಜಾತೇ ಬ್ರಹ್ಮಣಿ ವರ್ತತೆ, ಜಾತ ಬ್ರಹ್ಮದಲ್ಲಿದ್ದಾರೆಯೋ ಅಂಥವರು ತೇನ ಅಸೌ ಕೃಪಣ ಸ್ಮೃತಃ. ಅಂಥ ಉಪಾಸಕರಿಗೆ ಹೆಸರು ಕೃಪಣಾ. ಏನು ಆಶ್ಚರ್ಯ! ಉಪಾಸನೆ ಮಾಡ್ತಾ ಇದ್ದಾರೆ. ನೈಷ್ಠಿಕ ಬ್ರಹ್ಮಚಾರಿಗಳು, ಅನಂತರ ಸನ್ಯಾಸಿಗಳು, 98 ವರ್ಷ ವಯಸ್ಸಾಗಿದೆ, ಉಪಾಸನೆಯಲ್ಲಿ ನಿಷ್ಠಾಗಿಬಿಟ್ಟಿದೆ. ಒಂದು ದಿವಸಕ್ಕೆ 12 ಗಂಟೆ ಉಪಾಸನೆ ಮಾಡ್ತಾ ಇದ್ದಾರೆ. ಇನ್ನು 12 ಗಂಟೆ ವ್ಯವಹಾರ ನಿದ್ರೆ ಮಾಡ್ತಾ ಇದ್ದಾರೆ. ಅಂಥ ಉಪಾಸಕರನ್ನು ದರ್ಶನ ಮಾಡುವುದೇ ನಮ್ಮ ಸೌಭಾಗ್ಯ. ಅಂದ ಉಪಾಸಕರ ದರ್ಶನದಿಂದ ನಮಗೆ ಎಲ್ಲ ಇಷ್ಟಾರ್ಥ ಸಿದ್ಧಿಗಳು ಆಗ್ತಾ ಇವೆ. ಸಂತೋಷ, ತುಂಬ ಸಂತೋಷ. ಆದರೆ ಅವರು ಬ್ರಹ್ಮಜ್ಞಾನಿಗಳಲ್ಲ. ಅವರ ಮನಸ್ಸಿನಲ್ಲಿ ನಾನೊಬ್ಬ ಉಪಾಸಕ, ಬ್ರಹ್ಮ ಬಹಳ ದೊಡ್ಡ ತತ್ವ, ಆ ಗೋಜಿಗೆ ಹೋಗುವುದು ಬೇಡ, ನಾನು ಬೇರೆ ಬ್ರಹ್ಮ ಬೇರೆ ಅಂತ ತಿಳ್ಕೊಂಡು ಉಪಾಸನೆಯಲ್ಲೇ ಮುಳುಗಿಬಿಟ್ಟಿದ್ದಾರೆ. ಅಂಥವರನ್ನು ಗೌಡಪಾದಾಚಾರ್ಯರು ಕೃಪಣ ಅಂದುಬಿಟ್ರು. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಭಗವಾನ್ ರಮಣ ಮಹರ್ಷಿಗಳು ಪರಮ ಪೂಜ್ಯ
ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಇಬ್ಬರೂ ಕೂಡ ವೈರಾಗ್ಯ ಚಕ್ರವರ್ತಿಗಳಾಗಿ ಬ್ರಹ್ಮವಿದರಾಗಿ ಬ್ರಹ್ಮನಿಷ್ಠರಾಗಿ ಜೀವನ್ಮುಕ್ತರಾಗಿ ಮೋಕ್ಷ ಹೊಂದಿರುವ ಮುಕ್ತರಾಗಿರುವಂಥ ಮಹಾತ್ಮರು. ಅವರ ಬಳಿಗೆ ಇಬ್ಬರು ಶ್ರೀಮಂತರು ಬಂದಿದ್ದಾರೆ. ದೊಡ್ಡ ಕಾರಿನಲ್ಲಿ ದೊಡ್ಡ ಬಂಗಾರದ ಪಾತ್ರೆಯಲ್ಲಿ ಬೇಕಾದಷ್ಟು ಆಭರಣ ತಂದು 1,00,00,000 ರೂಪಾಯಿಗಳನ್ನು ಕೊಡಬೇಕು ಅಂತ ಬಂದಿದ್ದಾರೆ. ಇದು ರಮಣ ಮಹರ್ಷಿಗಳಿಗೂ ಗೊತ್ತಾಯಿತು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೂ ಗೊತ್ತಾಗೋಯಿತು. ಅವರ ಶಿಷ್ಯರು ಹೇಳ್ತಾರೆ, ಸ್ವಾಮೀಜಿ ದೊಡ್ಡ ಶ್ರೀಮಂತರು ಬಂದುಬಿಟ್ಟಿದ್ದಾರೆ, ಬಹಳ ದೊಡ್ಡವರಂತೆ, ವಿಶ್ವವಿಖ್ಯಾತರು, ನಿಮಗೆ 1,00,00,000 ರೂಪಾಯಿ ಕೊಡಬೇಕು ಅಂತ ಬಂದಿದ್ದಾರೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಆಯ್ತಪ್ಪ, ತುಂಬ ಸಂತೋಷ, ನನಗೆ ಆ 1,00,00,000 ರೂಪಾಯಿಯೂ ಬೇಡ, ಬಂಗಾರದ ತಟ್ಟೆನೂ ಬೇಡ, ಬಾಳೆಹಣ್ಣು ತಂದಿದ್ದಾರೆ, ಒಂದು ಬಾಳೆಹಣ್ಣು ಕೊಡು ಅಂತಾರೆ. ಒಂದು ಬಾಳೆಹಣ್ಣಲ್ಲಿ 1,00,00,000 ರೂಪಾಯಿಯಲ್ಲಿ ರಮಣ ಮಹರ್ಷಿ ಹೇಳ್ತಾರೆ, ನನಗೆ ರೂಪಾಯಿ ಬೇಡ, ನಾನು ಏನು ಮಾಡೋಣ, ನನಗೆ ಬಂಗಾರದ ಆಭರಣ ಬೇಡ, ಯಾಕೆ ಬಟ್ಟೆನೇ ಹಾಕೋತಾ ಇಲ್ಲ, ಹೊಟ್ಟೆ ಹಸ್ತಿದೆ, 2 ಬಾಳೆಹಣ್ಣು ತಿಂತೀನಿ ಅಂತಾರೆ. ಅದೇ ರೀತಿಯಲ್ಲಿ ಗೌಡಪಾದಾಚಾರ್ಯರ ಮಾತು, ಯಾರು ಪರಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳಲಾರದೆ ಕೇವಲ ಉಪಾಸನೆಯಲ್ಲೇ ಮುಳುಗಿಬಿಟ್ಟಿದ್ದಾರೆಯೋ ಅವರಿಗೆ ಹೆಸರು ಕೃಪಣರು. ನಿಗ್ಗಳ್ಳಿ ಕೃಪಣ ಅಂತಂದ್ರೆ ಮೈದರ್ಲಿ ಭಾಷ್ಯದ ಬರಿತ ಶಂಕರಾಚಾರ್ಯರು, ಶಂಕರರು ಗೌಡಪಾದರನ್ನು ಮಿಂಚಿದ ಶಿಷ್ಯರು. ಸಭಾಕ್ಷಾಭ್ಯಂತರಂ ಅಜಂ ಅಮೃತಂ ಅಭಯಂ ಅದ್ವಯಂ ಸಚ್ಚಿದಾನಂದ ಸ್ವರೂಪಂ ಆತ್ಮಾನಂ ಪ್ರತಿಪತ್ತುಂ ಅಶಕ್ತ ಸಂತಃ ಅವಿದ್ಯೆಯ ಆತ್ಮಾನಂ ದೀನಂ ಮನ್ಯಂತೆ. ರಾಮ ರಾಮ. ಶಾಂಕರ ಭಾಷ್ಯ. ನಿಜವಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜನ್ಮರಹಿತವಾಗಿರುವ, ವಿಕಾರರಹಿತವಾಗಿರುವ, ಮರಣರಹಿತವಾಗಿರುವ ಅದ್ವಯವಾದ ಸಚ್ಚಿದಾನಂದ ಸ್ವರೂಪವಾದ ಆತ್ಮ. ಇದನ್ನು ತಿಳಿಯದೆ, ಯಾಕೆ ಅವಿದ್ಯೆಯ ಉಪಾಸನಾ ಎನ್ನುವಂಥದ್ದು ಬ್ರಹ್ಮಜ್ಞಾನಕ್ಕೆ ದೊಡ್ಡ ಅಡ್ಡಿ. ಸಿದ್ಧಿಗಳು ಬ್ರಹ್ಮಜ್ಞಾನಕ್ಕೆ ದೊಡ್ಡ ಅಡ್ಡಿ. ಅವೆಲ್ಲವೂ ಕೂಡ ಅವಿದ್ಯೆಯನ್ನೇ ಬೆಳೆಸುತ್ತವೆ. ಅವಿದ್ಯೆಯಿಂದ ಉಪಾಸಕರು ಆತ್ಮನ ಪರಮಾರ್ಥ ಸ್ವರೂಪವನ್ನು ತಿಳಿಯಲಾರದೆ ತಮ್ಮನ್ನು ದೀನಂ ಆತ್ಮಾನಂ ಮನ್ಯಮಾನಃ ದೀನಃ ಅಜ್ಞಃ ಭವತಿ. ತನ್ನನ್ನು ನಾನೊಬ್ಬ ಉಪಾಸಕ, ನನಗೆ ಯಾವ ಸಾಮರ್ಥ್ಯವೂ ಇಲ್ಲ, ನನ್ನ ಆರಾಧ್ಯ ದೇವತೆ ಶ್ರೀಕೃಷ್ಣ, ಶ್ರೀರಾಮಚಂದ್ರ, ಇಂದ್ರ ಅಂಥೇಳಿ ಅವರು ದೊಡ್ಡವರು, ನಾನು ಸಣ್ಣವನು. ತನಗೂ ದೇವತೆಗಳಿಗೂ ಮಧ್ಯೆ ಭೇದವನ್ನು ಇಟ್ಟುಕೊಂಡು ತನ್ನನ್ನು ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಎಂದು ತಿಳಿಯಲಾರದೆ ತನ್ನನ್ನು ದೀನ, ಒಬ್ಬ ಉಪಾಸಕ, ಸಾಮಾನ್ಯ ವ್ಯಕ್ತಿ ಎಂದು ತಿಳಿದುಕೊಂಡಿದ್ದಾನಲ್ಲ, ಅಂಥ ಅಜ್ಞನನ್ನು, ಅವಿದ್ವಾಂಸನನ್ನು, ಅಂಥ ಅಜ್ಞಾನಿಯನ್ನು ಗೌಡಪಾದಾಚಾರ್ಯರು ಕೃಪಣ, ಇವನೊಬ್ಬ ಕೃಪಣ ದೀನ, ಮೂರ್ಖ ಅಥವಾ ಬಾಲ ಎಲ್ಲ ಒಂದೇ, ಮೂರ್ಖ ಅಂತ ಕರೆದ್ಬಿಟ್ಟು. ಯಾವ ದೃಷ್ಟಿಯಿಂದ? ಬ್ರಹ್ಮಜ್ಞಾನದ ಮೋಕ್ಷಾನಂದದ ದೃಷ್ಟಿಯಿಂದ. ಒಬ್ಬ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಾ ಇದ್ದಾನೆ, ಅವನ ಅಂಗಡಿಗೆ ಹೋಗ್ಬಿಟ್ಟು ನಾನು ಹಾಲು ಮೊಸರು ಕೊಡಪ್ಪ ಅಂತ ಕೇಳಿದರೆ, ಹುಣಸೆ ಹಣ್ಣು ಕೊಡು ಅಂತ ಕೇಳಿದರೆ ಕೊಡೋದು ಇಲ್ಲ ಅವನ ಹತ್ರ. ಆದರೆ ಅವನು ಹುಣಸೆ ಹಣ್ಣು ತರ್ತಾನೆ, ಹಾಲು ಮೊಸರು ಅವನು ಕುಡಿತಾನೆ. ಅದಲ್ಲ, ವ್ಯಾವಹಾರಿಕ ದೃಷ್ಟಿಯಿಂದ ಬ್ರಹ್ಮಜ್ಞಾನಿಗಳು ಕೂಡ ನಮ್ಮಂತೆಯೇ ಇರ್ತಾರೆ. ಅವರು ಬಾಳೆಹಣ್ಣು ತಿಂತಾರೆ, ಅವರು ಕಡುಬು ತಿಂತಾರೆ, ಅವರು ಹಾಲು ಕುಡಿತಾರೆ, ಅವರು ಮೊಸರನ್ನು ಉಪಯೋಗಿಸುತ್ತಾರೆ, ಅವರು ಸ್ನಾನ ಮಾಡ್ತಾರೆ, ಅವರು ಮಲ್ಕೋತಾರೆ. ಆದರೆ ಇದ್ಯಾವುದೂ ನನ್ನ ನಿಜವಾದ ಸ್ವರೂಪವಲ್ಲ. ಯಾರು ನಾನು? ಅಜ, ಜನ್ಮರಹಿತ, ಅಮೃತ,
ಮರಣರಹಿತ ಅವಿಕ್ರಿಯನಾಗಿರುವ ಸಚ್ಚಿದಾನಂದ ಸ್ವರೂಪನು, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾಗಿರುವ ಆತ್ಮನೇ ನಾನು ಎಂದು ತಿಳಿದವನೇ ನಿಜವಾಗಿರುವಂಥ ಬ್ರಾಹ್ಮಣ. ಈ ಬ್ರಹ್ಮತತ್ವವನ್ನು ತಾನೆಂದು ತಿಳಿಯದಿರುವ ಎಲ್ಲರೂ ಕೂಡ ದೀನಾ ಕೃಪಣಾ ಭವಂತಿ ಅಂತ ಹೇಳಿದ್ದಾರೆ. ನಾವುಗಳು ಈ ಜನ್ಮದಲ್ಲಿಯೇ ಚಿತ್ತಶುದ್ಧಿಯನ್ನು ಪಡೆದುಕೊಂಡು ಉಪನಿಷತ್ತುಗಳ ಸಂದೇಶವನ್ನು ಶ್ರವಣ ಮಾಡುತ್ತಾ ಮನನ ನಿಧಿಧ್ಯಾಸನ ಮಾಡುತ್ತಾ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮೈವೇದಂ ಸರ್ವಂ, ಬ್ರಹ್ಮಾಹಮಸ್ಮಿ ಎನ್ನುವ ಪರಿಪೂರ್ಣ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಮೋಕ್ಷಾನಂದವನ್ನು ಪಡೆದು ನಿಜವಾದ ಬ್ರಾಹ್ಮಣರಾಗುವಂತೆ, ನಿಜವಾದ ಬ್ರಹ್ಮಜ್ಞಾನಿಗಳಾಗಿ ಬ್ರಹ್ಮಜ್ಞಾನಿ ಪುಂಗವರಾಗುವಂತೆ ಗೌಡಪಾದಾಚಾರ್ಯರು, ಭಗವಾನ್ ಶಂಕರರು, ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಅಂತ ತಿಳಿಸುತ್ತಾ ಈ ಪ್ರವಚನ ರೂಪವಾಗಿರುವ ಪುಷ್ಪವನ್ನು ಭಗವತ್ಪಾದ ಶಂಕರರ ಪರಮ ಪಾವನ ಪವಿತ್ರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.